ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಭಕ್ತಿ ರಸಭರಿತವಾಗಿ ವಾರ್ಷಿಕ ಬ್ರಹ್ಮೋತ್ಸವಗಳು. ಸ್ನಪನ ತಿರುಮಂಜನ, ಹನುಮಂತ ವಾಹನ, ಗರುಡೋತ್ಸವ ಸೇವೆಗಳಲ್ಲಿ ವಿಹರಿಸುತ್ತಾ ಭಕ್ತರನ್ನು ಅನುಗ್ರಹಿಸಿದ ಸ್ವಾಮಿ. ಒಂಟಿಮಿಟ್ಟ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಪಾಂಚರಾತ್ರ ಆಗಮೋಕ್ತವಾಗಿ ಕೊಯ್ಲಾಳ್ವಾರ್ ತಿರುಮಂಜನ, ಔಷಧಿಯುಕ್ತ ಸುಗಂಧ ದ್ರವ್ಯ ಲೇಪನದೊಂದಿಗೆ ಆಲಯದ ಧ್ವಜಸ್ತಂಭ ಸನ್ನಿಧಿಗಳಲ್ಲಿ ಅರ್ಚಕ ಅಧಿಕಾರಿಗಳೊಂದಿಗೆ ನಡೆದ ಕೊಯ್ಲಾಳ್ವಾರ್ ತಿರುಮಂಜನ. ಉಡುಪಿಯಲ್ಲಿ ವೈಭವದ ಬ್ರಹ್ಮಕಲಶೋತ್ಸವ, ಹಸಿರು ಹೊರೆ ಕಾಣಿಕೆ ಉತ್ಸವ, ಭಜನೆ ಜಾನಪದಗಳೊಂದಿಗೆ ಅದ್ಧೂರಿಯ ಮೆರವಣಿಗೆ. ಟಿಟಿಡಿಗೆ ಅನುಬಂಧವಾಗಿರುವ ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಆಗಮೋಕ್ತವಾಗಿ ಜರುಗುತ್ತಿವೆ. ಉತ್ಸವಗಳ ಅಂಗವಾಗಿ 6ನೇ ದಿನ ಬೆಳಗ್ಗೆ ಸ್ವಾಮಿಯವರಿಗೆ ಹನುಮಂತ ವಾಹನ ಸೇವೆ ನೇತ್ರಪರ್ವವಾಗಿ ಜರುಗಿತು. ಹನುಮಂತ ವಾಹನದಲ್ಲಿ ಜಗದಭಿರಾಮನು ದಿವ್ಯವಾಗಿ ದರ್ಶನವಿತ್ತರು. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದಲ್ಲಿ ಉತ್ಸವಗಳ 6ನೇ ದಿನ ಮಂಗಳವಾರ ಸ್ವರ್ಣಾಭರಣ ಮಣಿಮಯ ಹಾರಗಳೊಂದಿಗೆ ದೇದೀಪ್ಯಮಾನವಾಗಿ ಅಲಂಕೃತರಾದ ಶ್ರೀ ಕೋದಂಡರಾಮಸ್ವಾಮಿಯವರು ಪ್ರಿಯ ಭಕ್ತನಾದ ಹನುಮಂತ ವಾಹನದಲ್ಲಿ ಆಸೀನರಾಗಿ ಪೂಜೆಗಳನ್ನು ಸ್ವೀಕರಿಸಿದರು. ಆನಂತರ ಭಕ್ತರ ಜಯ ಜಯ ಶ್ರೀರಾಮ ನಾಮಸ್ಮರಣೆಗಳು, ವೇದ ಪಾರಾಯಣ, ದಿವ್ಯ ಪ್ರಬಂಧ ಗೋಷ್ಠಿ, ಕೋಲಾಟ, ಕಲಾ ಪ್ರದರ್ಶನಗಳ ನಡುವೆ ಸ್ವಾಮಿಯವರ ಹನುಮಂತ ವಾಹನ ಸೇವೆ ತಿರುಪತಿಯ ಪುರಬೀದಿಗಳಲ್ಲಿ ಶೋಭಾಯಮಾನವಾಗಿ ಜರುಗಿತು. ಇನ್ನು ವಾರ್ಷಿಕ ಬ್ರಹ್ಮೋತ್ಸವಗಳಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಸ್ನಪನ ತಿರುಮಂಜನ ಸೇವೆ ಆಗಮೋಕ್ತವಾಗಿ ಜರುಗಿತು. ಸ್ನಾನಪೀಠದಲ್ಲಿ ಶ್ರೀ ಸೀತಾ ಲಕ್ಷ್ಮಣ ಸಮೇತ ಶ್ರೀರಾಮಚಂದ್ರ ಮೂರ್ತಿಯನ್ನು ಆಸೀನರನ್ನಾಗಿಸಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹ ವಾಚನ, ಸಂಕಲ್ಪ, ಕಳಶಾರಾಧನೆ ಮತ್ತಿತರ ಕ್ರತುವುಗಳನ್ನು ನೆರವೇರಿಸಿ ವೇದಮಂತ್ರ ಮಂಗಳವಾದ್ಯಗಳ ನಡುವೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಚಂದನಾದಿ ಮಂಗಳ ದ್ರವ್ಯಗಳೊಂದಿಗೆ ಅಭಿಷೇಕವನ್ನು ನಿರ್ವಹಿಸಿ ಆನಂತರ ತುಳಸಿ ಮಾಲೆಯನ್ನು ಸಮರ್ಪಿಸಿ ಪವಿತ್ರ ಕಳಶ ಜಲದೊಂದಿಗೆ ಸಹಸ್ರಧಾರೆಗಳ ನಡುವೆ ಸ್ನಪನ ತಿರುಮಂಚನವನ್ನು ಪೂರ್ಣಗೊಳಿಸಿದರು.
ಜನಪ್ರಿಯನಾದ ಶ್ರೀರಾಮಚಂದ್ರನು ಭಕ್ತಾಗ್ರೇಸನಾದ ಗರುಡ ವಾಹನ ಸೇವೆಯಲ್ಲಿ ಭಕ್ತರಿಗೆ ದರ್ಶನವಿತ್ತನು. ಬ್ರಹ್ಮೋತ್ಸವಗಳ 5ನೇ ದಿನ ಸೋಮವಾರ ಸಾಯಂಕಾಲ ಶ್ರೀ ಕೋದಂಡರಾಮಸ್ವಾಮಿಯವರಿಗೆ ಗರುಡೋತ್ಸವ ಅತ್ಯಂತ ಘನವಾಗಿ ಜರುಗಿತು. ಜಗದಭಿರಾಮನಾದ ಶ್ರೀರಾಮಚಂದ್ರಮೂರ್ತಿಗೆ ಅರ್ಚಕರು ಬಂಗಾರದ ಆಭರಣ, ಪಟ್ಟು ಪೀತಾಂಬರಗಳೊಂದಿಗೆ ವಿಶೇಷವಾಗಿ ಅಲಂಕರಿಸಿ ಗರುಡ ವಾಹನದಲ್ಲಿ ಆಸೀನರನ್ನಾಗಿಸಿದರು. ನಂತರ ಸೀತಾಪತಿಗೆ ಪ್ರತ್ಯೇಕ ಪೂಜೆ, ನಿವೇದನೆ, ಮಂಗಳಾರತಿಯನ್ನು ಸಮರ್ಪಿಸಿದರು. ಆನಂತರ ಸ್ವಾಮಿಯವರ ಗರುಡೋತ್ಸವ ತಾಳಮೇಳ, ಮಂಗಳವಾದ್ಯಗಳು, ಭಕ್ತರ ಜಯ ಜಯ ಶ್ರೀರಾಮಚಂದ್ರ ನಾಮಸ್ಮರಣೆಗಳು, ಸಾಂಸ್ಕೃತಿಕ ಪ್ರದರ್ಶನಗಳ ನಡುವೆ ತಿರುಪತಿಯ ಪುರಬೀದಿಗಳಲ್ಲಿ ಸ್ವಾಮಿಯು ಗರುಡ ವಾಹನದಲ್ಲಿ ವಿಹರಿಸುತ್ತಾ ಭಕ್ತರಿಗೆ ಅಭಯ ಪ್ರದಾನವಿತ್ತರು. ಕಡಪ ಜಿಲ್ಲೆ ಒಂಟಿಮಿಟ್ಟ ಕ್ಷೇತ್ರದಲ್ಲಿ ಮಂಗಳವಾರ ಬೆಳಗ್ಗೆ ಕೊಯ್ಲಾಳ್ವಾರ್ ತಿರುಮಂಜನ ಪಾಂಚರಾತ್ರ ಆಗಮೋಕ್ತವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನದ ಆಧ್ವರ್ಯದಲ್ಲಿ ಒಂಟಿಮಿಟ್ಟ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಈ ತಿಂಗಳ 6ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ವೈಭವವಾಗಿ ಜರುಗಲಿದೆ. ಈ ಸಂದರ್ಭವಾಗಿ ಇಂದು ಬೆಳಗ್ಗೆ ಆಲಯದ ಅಧಿಕಾರಿಗಳು, ಅರ್ಚಕರು ಜಾಜಿ, ಜಾಪತ್ರೆ, ಕಿಚ್ಚಲಿಗಡ್ಡೆ, ಶ್ರೀಗಂಧ ಇತ್ಯಾದಿ ಔಷಧೀಕೃತ ಸುಗಂಧ ದ್ರವ್ಯ ಲೇಪನಗಳೊಂದಿಗೆ ಶ್ರೀ ಕೋದಂಡರಾಮಸ್ವಾಮಿಯವರ ಸನ್ನಿಧಿಯಲ್ಲಿ, ಇತರೆ ದೇವತಾ ಮೂರ್ತಿಗಳ ಸನ್ನಿಧಿಯಲ್ಲಿ ಕೊಯ್ಲಾಳ್ವಾರ್ ತಿರುಮಂಜನ ಮಂಗಳಕರವಾಗಿ ನಿರ್ವಹಿಸಿ, ಹಾಗೆಯೇ ಪ್ರಾಂಗಣ, ಧ್ವಜಸ್ತಂಭ, ಬಲಿಪೀಠ, ಮಂಟಪಗಳ ಪರಿಸರಗಳು, ಸ್ವಾಮಿಯ ಕೈಂಕರ್ಯಕ್ಕೆ ಉಪಯೋಗಿಸುವ ಪೂಜಾ ಸಾಮಗ್ರಿಗಳನ್ನು ಶುಭ್ರಗೊಳಿಸಿದರು. ಇನ್ನು ಆಲಯದ ಅರ್ಚಕರು ಶ್ರಾವಣ್ ಕುಮಾರ್ ಸ್ವಾಮಿ ಎಸ್ವಿಬಿಸಿಯೊಂದಿಗೆ ಪ್ರತ್ಯೇಕವಾಗಿ ಕೊಯ್ಲಾಳ್ವಾರ್ ತಿರುಮಂಜನದ ಬಗ್ಗೆ ತಿಳಿಸಿದರು. ಕನಕಾಂಬರ ಹೂವಿನ ಅರ್ಚನೆಯೊಂದಿಗೆ ಕನಕದುರ್ಗಮ್ಮ ದೇವಿಯು ಭಕ್ತರನ್ನು ಪ್ರೀತಿಯಿಂದ ಕಟಾಕ್ಷಿಸಿದರು.
ಕೃಷ್ಣಾ ತೀರದಲ್ಲಿ ಇಂದ್ರಕೇಲಾದ್ರಿಯಲ್ಲಿ ನೆಲೆಸಿರುವ ದುರ್ಗಮ್ಮ ಸನ್ನಿಧಿಯಲ್ಲಿ ವಸಂತ ನವರಾತ್ರಿ ಉತ್ಸವಗಳು ಜರುಗುವುದು ಸಂಪ್ರದಾಯ. ಮೊದಲಿಗೆ ಅರ್ಚಕರು, ಅಧಿಕಾರಿಗಳು ಗರ್ಭಾಲಯದಲ್ಲಿ ದುರ್ಗಮ್ಮನ ಬಳಿ ಪೂಜೆಗಳನ್ನು ನಿರ್ವಹಿಸಿ ಪುಷ್ಪಗಳನ್ನು ಆಲಯ ಪ್ರಾಕಾರದಲ್ಲಿ ಉತ್ಸವವನ್ನು ಮಾಡಿದರು. ನಂತರ ಶ್ರೀ ಕನಕದುರ್ಗಮ್ಮ ಮಹಾ ತೇಜೋ ವಿರಾಜಿತ ಮಂಗಳಮೂರ್ತಿಯನ್ನು ಸ್ವರ್ಣಾಭರಣಗಳು, ಪಟ್ಟುವಸ್ತ್ರಗಳು, ಸುಗಂಧಭರಿತ ಪುಷ್ಪಗಳಿಂದ ಅಲಂಕರಿಸಿ ಮಲ್ಲಿಕಾರ್ಜುನ ಮಹಾಮಂಟಪದಲ್ಲಿ ಆಸೀನಗೊಳಿಸಿದರು. ಅರ್ಚಕರು ಅಮ್ಮನವರಿಗೆ ಷೋಡಶೋಪಚಾರ ಕೈಂಕರ್ಯಗಳೊಂದಿಗೆ ಸೇವೆಯನ್ನು ಸಲ್ಲಿಸಿ ಆರತಿಯನ್ನು ಸಮರ್ಪಿಸಿದರು. ಆನಂತರ ಅಷ್ಟೋತ್ತರ ಶತಸಹಸ್ರನಾಮಗಳೊಂದಿಗೆ ದೇವಿಯನ್ನು ಸ್ತುತಿಸಿ ಮರುಗ, ಗುಲಾಬಿ, ಕನಕಾಂಬರ ಪುಷ್ಪಗಳಿಂದ ಅಭಿಷೇಕ ಸೇವೆಯನ್ನು ಘನವಾಗಿ ನಿರ್ವಹಿಸಿದರು. ಮೇಲುಕೋಟೆ ಶ್ರೀ ಚಲುವನಾರಾಯಣ ಸ್ವಾಮಿಗೆ ಸೋಮವಾರ ರಾತ್ರಿ ತೆಪ್ಪೋತ್ಸವವನ್ನು ಅತ್ಯಂತ ವೈಭವದಿಂದ ನೆರವೇರಿಸಲಾಯಿತು. ಮೇಲುಕೋಟೆ ಶ್ರೀ ಚಲುವನಾರಾಯಣ ಸ್ವಾಮಿಗೆ ಶ್ರೀ ವಿಶ್ವಾವಸು ಸಂವತ್ಸರದ ವೈರಮುಡಿ ಬ್ರಹ್ಮೋತ್ಸವಕ್ಕೆ ಪೂರ್ವಭಾವಿಯಾಗಿ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವವನ್ನು ನೆರವೇರಿಸಲಾಯಿತು. ಪಾಂಡವಪುರ ಖಜಾನೆಯಿಂದ ತಂದ ಅಮೂಲ್ಯ ಮುತ್ತು ಮುಡಿ ಮುತ್ತುಗಳ ಹಾರಗಳೊಂದಿಗೆ ಚಲುವನಾರಾಯಣ ಸ್ವಾಮಿಯನ್ನು ದಿವ್ಯವಾಗಿ ಅಲಂಕರಿಸಿ ಸಂಜೆ ವೈಭವದ ಉತ್ಸವವನ್ನು ನೆರವೇರಿಸಿ ನಂತರ ಅಲಂಕೃತ ತೆಪ್ಪದಲ್ಲಿ ಚಲುವನಾರಾಯಣ ಸ್ವಾಮಿ ಮತ್ತು ರಾಮಾನುಜಾಚಾರ್ಯರನ್ನು ತೆಪ್ಪದಲ್ಲಿರಿಸಿ ಕಲ್ಯಾಣಿಯಲ್ಲಿ 3 ಪ್ರದಕ್ಷಿಣೆಯೊಂದಿಗೆ ಪ್ರಥಮ ತೆಪ್ಪೋತ್ಸವವನ್ನು ನಿರ್ವಹಿಸಲಾಯಿತು. ಕಲ್ಯಾಣಿಯ ಜಲದಲ್ಲಿ ಚಲುವನಾರಾಯಣ ಸ್ವಾಮಿಯ ವಿಹಾರದ ವೈಭವವನ್ನು ನೂರಾರು ಭಕ್ತರು ಕಣ್ತುಂಬಿಕೊಂಡರು. ಉಡುಪಿಯ ಕೊಡಂಗಳದಲ್ಲಿರುವ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಹಸಿರು ಹೊರೆಕಾಣಿಕೆ ಮೆರವಣಿಗೆಯು ಕೊಡಂಗಳ ಶಾಲೆಯಿಂದ ದೇವಾಲಯದವರೆಗೂ ವಿವಿಧ ಬಗೆಯ ವಾದ್ಯಮೇಳಗಳು, ಭಜನಾ ತಂಡಗಳು ಹಾಗೂ ಜಾನಪದ ತಂಡಗಳಿಂದ ಕೂಡಿದ ಮೆರವಣಿಗೆಯು ಅತ್ಯಂತ ವೈಭವದಿಂದ ಜರುಗಿತು. ಅಪಾರ ಸಂಖ್ಯೆಯ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಶ್ರೀ ಕಪ್ಪಲಮಡುಗು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವಗಳು ಅತ್ಯಂತ ವೈಭವದಿಂದ ಪ್ರಾರಂಭವಾಯಿತು. ಇದರ ಅಂಗವಾಗಿ ಆಲಯ ಆವರಣದಲ್ಲಿ ಕಳಶಗಳನ್ನು ಸ್ಥಾಪಿಸಿ ಕಳಶಾರಾಧನೆ, ಪುಣ್ಯಾಹವಾಚನ, ಮೇದಿನಿ ಪೂಜೆ, ಮೃತ್ಸಂಗ್ರಹಣ, ಅಂಕುರಾರ್ಪಣೆ ಮುಂತಾದ ಪೂಜೆಗಳನ್ನು ಸಲ್ಲಿಸಿ ಪ್ರಾಕಾರೋತ್ಸವವನ್ನು ಮಾಡಲಾಯಿತು. ಭಕ್ತರು ಪೂಜೆಗಳಲ್ಲಿ ಪಾಲ್ಗೊಂಡು ಧನ್ಯರಾದರು.
ಉಡುಪಿಯ ತೆಂಕನಿಡುವಿನಲ್ಲಿ ದೈವಗಳ ನೇಮೋತ್ಸವದ ಅಂಗವಾಗಿ ಚಂಡಿಕಾ ಯಾಗವನ್ನು ಮಾಡಲಾಯಿತು. ಹೋಮಕ್ಕೆ ಮಂಗಳ ದ್ರವ್ಯಗಳನ್ನು ಸಮರ್ಪಿಸಿ ಮಹಾಪೂಜೆಯನ್ನು ಮಾಡಿ ಪೂರ್ಣಾಹುತಿಯನ್ನು ಮಾಡಲಾಯಿತು. ನಂತರ ನೇಮೋತ್ಸವದ ಚಪ್ಪರ ಮುಹೂರ್ತವನ್ನು ನಡೆಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ.
ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ. ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಹ್ಯಾಡಾಳ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ರಂಗನಾಥ ಸ್ವಾಮಿಗೆ 48 ದಿನದ ಮಂಡಲಾಭಿಷೇಕವನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಮೊದಲನೆಯ ದಿನ ಶ್ರೀ ರಂಗನಾಥ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಸಂಕಲ್ಪ ಪೂಜೆಯನ್ನು ಸಲ್ಲಿಸಿ, ತದನಂತರ ಗೋವಿನೊಂದಿಗೆ ಗಂಗಾ ಪೂಜೆಯನ್ನು ಸಲ್ಲಿಸಿ, ಕನ್ನಿಕೆಯರೊಂದಿಗೆ ಮಂಗಳ ಕಲಶೋತ್ಸವದ ನಂತರ ದೀಪಾರಾಧನೆ, ದೇವತಾ ಪ್ರಾರ್ಥನೆ, ವಿಶ್ವಕ್ಸೇನಾರಾಧನೆ, ಮೃತ್ತಿಕಾ ಪೂಜೆ, ಅಂಕುರಾರ್ಪಣೆ, ಬೀಜವಾಪನ, ರಕ್ಷಾಬಂಧನ, ದೇವತಾ ಕುಂಭಸ್ಥಾಪನೆ, ಅಗ್ನಿ ಪ್ರತಿಷ್ಠೆ, ವಾಸ್ತು ಹೋಮವನ್ನು ಮಾಡಿ ಲಘುಪೂರ್ಣಾಹುತಿಯನ್ನು ಸಮರ್ಪಿಸಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ದೇವರ ಅನುಗ್ರಹವನ್ನು ಪಡೆದರು. ರಾಯಚೂರು ತಾಲೂಕಿನ ಆತಕೂರು ಗ್ರಾಮದಲ್ಲಿ ನೆಲೆಸಿರುವ ಉತ್ತರಾದಿ ಮಠದಲ್ಲಿ 1008 ಶ್ರೀ ಸತ್ಯಪ್ರಜ್ಞ ತೀರ್ಥರ ಆರಾಧನಾ ಮಹೋತ್ಸವವನ್ನು ಆಚರಿಸಲಾಯಿತು. ಬೆಳಗ್ಗೆ ಮೂಲ ಬೃಂದಾವನ ಸನ್ನಿಧಾನಕ್ಕೆ ಪಂಚಾಮೃತಾಭಿಷೇಕ ಹಾಗೂ ಮಹಾಪೂಜೆ ಅಲಂಕಾರ ಜರುಗಿತು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿದ್ದರು.
ರತ್ನಗಿರಿ ಜಿಲ್ಲೆಯ ಉತ್ತಕ್ಕರೆಯಲ್ಲಿ ನೆಲೆಸಿರುವ ಶ್ರೀ ತಿಮ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿಯ ದಿನದಂದು ನಡೆಯುವ ರಥೋತ್ಸವಕ್ಕೆ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ರಥೋತ್ಸವದ ನಿಮಿತ್ತ ಈ ತಿಂಗಳು 5ರಂದು ತಿಮ್ಮರಾಯಸ್ವಾಮಿಗೆ ಅಭಿಷೇಕ ಸಮಾರಂಭ, ನಂತರ ಸ್ವಾಮಿಗೆ ತಿರುಮಂಜನ ಸೇವೆ ಮತ್ತು 6ರಂದು 7 ದಿನಗಳ ಕಾಲ ರಥೋತ್ಸವ ಮತ್ತು ಸಿಡಿಮದ್ದು ಪ್ರದರ್ಶನ ನಡೆಯಲಿದೆ. 6ನೇ ತಾರೀಕಿನಂದು ಭವ್ಯವಾದ ಗೂಳಿ ಸವಾರಿ ಉತ್ಸವ ನಡೆಯುವುದು. ಇದಕ್ಕೂ ಮುನ್ನ ಶ್ರೀ ತಿಮ್ಮರಾಯಸ್ವಾಮಿ ದೇಗುಲದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳು ನಡೆದವು. ಭಕ್ತರಿಗೆ ತೀರ್ಥಪ್ರಸಾದವನ್ನು ವಿತರಿಸಲಾಯಿತು. ರಾಯಚೂರು ನಗರದ ಸತ್ಯನಾಥ ಕಾಲೋನಿಯ ಉತ್ತರಾದಿ ಮಠದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಬೆಳಗ್ಗೆ ಧ್ವಜಪೂಜೆ ಹಾಗೂ ಗೋಪೂಜೆಯನ್ನು ನೆರವೇರಿಸಿ ನಂತರ ವಿಶೇಷವಾಗಿ ಶ್ರೀ ಮುಖ್ಯ ಪ್ರಾಣದೇವರಿಗೆ ಪಂಚಾಮೃತಾಭಿಷೇಕವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪುರಾಣ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಲಕ್ಷ್ಮೀ ವೆಂಕಟರಮಣಸ್ವಾಮಿ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬವನ್ನು ಅತ್ಯಂತ ವಿಶಿಷ್ಟವಾಗಿ ಆಚರಿಸಲಾಯಿತು. ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಿ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಲಾಗಿತ್ತು. ವಿಶ್ವಾವಸು ಸಂವತ್ಸರದ ಪ್ರಥಮ ದಿನ ಯುಗಾದಿಯಂದು ಪಂಚಾಂಗಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅರ್ಚಕ ವೃಂದ ಮಂತ್ರಘೋಷದೊಂದಿಗೆ ಪಂಚಾಂಗ ಶ್ರವಣವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ದಂಪತಿಗಳು ಭಾಗವಹಿಸಿದ್ದರು. ಯುಗಾದಿ ಪ್ರಯುಕ್ತ ವಿಶೇಷ ಪ್ರಾಕಾರೋತ್ಸವವನ್ನು ಏರ್ಪಡಿಸಲಾಗಿತ್ತು. ಹಾಗೆಯೇ ಭಜನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆಲಂಬಗಿರಿ ಮತ್ತು ಸುತ್ತಮುತ್ತಲಿನ ಊರಿನ ಪ್ರಮುಖರು ಮತ್ತು ಭಕ್ತಾದಿಗಳು ಪಂಚಾಂಗ ಶ್ರವಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಉತ್ಸವವನ್ನು ನೆರವೇರಿಸಲಾಯಿತು.
ಮೈಸೂರಿನ ಊಟಿ ರಸ್ತೆ ದತ್ತನಗರದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿ ಆಶ್ರಮದ ಪೀಠಾಧಿಪತಿಗಳಾದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಶ್ರೀ ರಾಜರಾಜೇಶ್ವರಿ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಿದರು. ಈ ನಿಮಿತ್ತ ದೇವಿಗೆ ನೂತನ ವಸ್ತ್ರ, ಸಕಲಾಭರಣಗಳು ಹಾಗೂ ಪರಿಮಳ ಭರಿತ ಪುಷ್ಪಮಾಲೆಗಳಿಂದ ಕಣ್ಣು ಕೋರೈಸುವಂತೆ ಅಲಂಕಾರವನ್ನು ಮಾಡಲಾಗಿತ್ತು. ತರುವಾಯ ಅರ್ಚನೆಯನ್ನು ಸಮರ್ಪಿಸಿ ಧೂಪದೀಪ ನಿವೇದನೆಗಳೊಂದಿಗೆ ಮಹಾಪೂಜೆಯನ್ನು ನೆರವೇರಿಸಿದರು. ಈ ವಿಶೇಷ ಪೂಜೆಯಲ್ಲಿ ಮಠದ ಕಿರಿಯ ಪೀಠಾಧಿಪತಿಗಳಾದ ಶ್ರೀ ದತ್ತ ವಿಜಯಾನಂದ ಶ್ರೀಪಾದಂಗಳವರು ಹಾಗೂ ನೂರಾರು ಭಕ್ತರು ಭಾಗಿಗಳಾಗಿ ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಡಾನ್ಸ್ ತೆಲಂಗಾಣ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. கருநீர கண்ணனின் மார்புரை எழிலே திருப்பார் கடலினில் தோன்றிய திருவே கருநீர கண்ணனின் மார்புரை எழிலே திருப்பார் கடலினில் தோன்றிய திருவே கருநிற கண்ணனின் மார்புரை எழிலே திருப்பார் கடலினில் தோன்றிய திருவே கருநிற கண்ணனின் மார்புரை எழிலே தக்கண
ಗಗಣ ಗಣ ಗಣನಕ ಗಗಣಕಣಂ ಗಣನಕ ಗಗಣಕ ಗಣನಕ ಗಗಣಕ ಗಣನಂ 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 ದಗಣ ಗಗಣ ಗಣ ಗಣನಕ ಗಗಣಕಣಂ ಗಣನಕ ಗಗಣಕ ಗಣನಕ ಗಗಣಕ ಗಣನಂ 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 ದಗಣ ಗಗಣ ಗಣ ಗಣನಕ ಗಣನಕಣಂ. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ನಡೆದ ಸದ್ಗುರು ಕೈವಾರ ತಾತಯ್ಯನವರ ಜಯಂತ್ಯೋತ್ಸವದ ಪ್ರಯುಕ್ತ ನಡೆದ ಸಂಗೀತೋತ್ಸವದಲ್ಲಿ ವಿದುಷಿ ಅಂಬಿಕಾ ಶಾಸ್ತ್ರಿರವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಮನಸ್ಸಿನೋಳು ಪ್ರತಿದಿನವೂ ತಿರಿದುಂಬುವ ನೀನು ತಿರುವಲೆ ಬಲಿರಾಯ ಬಲು ದಾನವನು ಮಾಡುತ್ತಿರಲಾಗಿ ಬಲಿರಾಯ ಬಲು ದಾನವನು ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವ ಚಂಪಕ ಅಕಾಡೆಮಿ ಸಭಾಂಗಣದಲ್ಲಿ 3 ದಿನಗಳ ಕಾಲ ರಾಷ್ಟ್ರೀಯ ಕಲಾ ಉತ್ಸವ ಜರುಗುತ್ತಿದ್ದು, ವಿದುಷಿ ನಾಗಲಕ್ಷ್ಮಿ ನಾಗರಾಜ್ ರವರು ಶಿಷ್ಯ ವೃಂದದಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು. ಉಡುಪಿಯ ಕೊಡಂಗಳದಲ್ಲಿರುವ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಪ್ರಭಾಕರ್ ಸೇರೆಗಾರ್ ಮತ್ತು ಬಳಗ ಕಲ್ಮಂಜೆ ಇವರಿಂದ ಸ್ಯಾಕ್ಸೋಫೋನ್ ವಾದನ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.